ಯಾರ ಮಕ ನೋಡ್ಬಾರ್ದು, ಹಾ ಅವ್ರ ಜೊತೆಗೆ ಮಾತಾಡ್ಬಾರ್ದು ಅಂತ ಕಂತಿನ ಹಾ ದರಿದ್ರದವೇ ಬರ್ತವೆ ಎಲ್ಲಿ ಹೋದ್ರು ಎದ್ರಿಗೆ. ಅಲ್ಲ ನಾನು ನೋಡಿದ ತಕ್ಷಣ ನಾವು ಅವ್ರಿಗೆ ಅನ್ಯಾಯ ಮಾಡಿದೀವಿ, ಅವ್ರಿಗೆ ಕಣ್ಣಿ ಕಾಣಿಸ್ಕೋಬಾರ್ದು, ಅವ್ರನ್ನ ಮಾತಾಡ್ಸ್ಬಾರ್ದು ಅಂಬೋದು ಗೊತ್ತೇ ಆಗಲ್ಲ. ನನ್ನ ಮಗನ ಅವಕ್ಕೆ ಎಲ್ಲಂದ್ರಲ್ಲಿ ಬಂದ್ಬಿಡ್ತಾವೆ ಎದ್ರಿಗೆ, ಹಂಗೆ ಶನಿಗಳು ಬಂದಂಗೆ. ಅಯ್ಯೋ ಅದ್ಗೆ ಅದ್ಗೆ, ಅಯ್ಯೋ ಅಲ್ಲಿಂದ ನಾನು ನೋಡ್ತಲೇ ಇದೀನಿ, ಟಗುನಿಂದನ ಒಂದೇ ಸಮಕ್ಕೆ ಬೈಕಂಡ್ ಬರ್ತಾ ಇದೀರಲ್ಲ, ಏನಾಯ್ತಕ್ಕೆ? ಅಯ್ಯೋ ಅಲ್ಲ ಅವ್ರು ಯಾರು ಅಂತ ಕೇಳಿದ್ರು ಹೇಳ್ತಾ ಇಲ್ಲ, ಹಂಗೆ ಬರೀ ಬೈಕಂಡ್ ಬರೋದೇ ಆತು. ನಾನು ನಿಂತ್ಕೊಳ್ಳಿ ಇಬ್ರು ಜೊತೆಗೆ ಹೋಗೋಣ ಅಂತಂದ್ರು ಬಸ್ ಇಳಿದಾರೇನೆ ಓಡಲೇ ಬರ್ತಾ ಇದ್ರ ಮಂತಕ್ಕೆ. ಏನಾಯ್ತಕ್ಕೆ? ಯಾರವರು? ನಿಮ್ಗೆ ಏನ ಅನ್ಯಾಯ ಮಾಡಿದ್ದಾರೆ? ಯಾರು ಅಂತ ಕೇಳಿದ್ರು ಹೇಳಂಗಿಲ್ಲ, ಒಂದೇ ಸಮಕ್ಕೆ ಸಿಟ್ನಾಗೆ ಬೈತಲೇ ಇದ್ದೀರಾ. ಸೂಜಿ ಸುಮ್ಮನೆ ಇವಾಗ ಒಂದ್ ಸ್ವಲ್ಪ ಹೊತ್ತು ನನ್ನ ಮಾತಾಡ್ಸ್ಬೇಡ, ನಾನು ಮೊದ್ಲೇ ಸಿಟ್ಟಿಗೆ ತಡಿಯಲ್ಲ. ಏನಾದ್ರೂ ಸಿಟ್ಟು ಬಂದ್ರೆ ನಿನ್ನೂ ಬಾಯಿಗೆ ಬಂದಂಗೆ ಬೈದ್ ಬಿಡ್ತೀನಿ, ಅದಕ್ಕೆ ನನ್ನ ಮಾತಾಡ್ಸ್ತಾ ಇರೋದೇ ಒಳ್ಳೇದು. ಅದನ್ನ ತಿಳ್ಕೊಂಡು ನಿನ್ಗೇನಾಗ್ಬೇಕಾಗೈತಿ, ಸುಮ್ಮನಾ ಬಾ. ನನಗೆ ಮೈಗೆ ಎಲ್ಲ ಉರಿದೋಗ್ತೈತಿ. ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ, ಜೊತೆಲಿರೋ ಸಂಬಂಧಿಕರುಗಳಿಗೂ ಒಳ್ಳೇದಲ್ಲ. ಇವತ್ತಿಗೆ ಯಾಕೆ ಅವ್ರು ನೋಡಿದ ತಕ್ಷಣ ಹಂಗೆ ಸಿಟ್ಟು ಮಾಡ್ಕೊಂತಾರೆ, ಯಾರು ಏನು ಅತ್ತ ಅಂತ ಕೇಳಿದ್ರು ಏನು ಹೇಳಂಗೇ ಇಲ್ಲ. ಬಡ ಬಡ ಬತ್ತಲೇ ಇದ್ದಾರೆ ಅವ್ರನ್ನ ನೋಡ್ದಾಗಿಂದನ. ಒಂದೇ ಸಮಕ್ಕೆ ಬೈಕೊಂಡು ಏನಾದ್ರೂ ಒಂದೇ ಸಮಕ್ಕೆ ಬೈಕೊಂಡು ಸಿಟ್ಟು ಜಾಸ್ತಿ ಆಗಿ BP ಏನಾದ್ರೂ ಈ ಹೆಚ್ಚು ಕಮ್ಮಿ ಆದ್ರೆ ಅಯ್ಯ ಇವ್ರಿಗೇನು ಅರ್ಥ ಆಗಲ್ವೇನಪ್ಪ? ಇದ್ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡವ್ರೆ? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಅವ್ರು ಯಾರಾದ್ರೆ ಏನಂತೆ? ಅವರು ನಮಗೆ ಆಗದೆ ಇರೋರಂದ್ಮೇಲೆ ಸುಮ್ಮನೆ ಬಂದ್ಬಿಡ್ಬೇಕು, ಮಾತಾಡ್ಸಿದ್ರು ಮಾತಾಡ್ದಂಗೆ ಅಂತದ್ರಾಗೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡು ಬೈಕೊಂಡು ಬರ್ತಾ ಇದ್ದಾರಲ್ಲ ಅಲ್ಲಿಂದನ. ಏನಾದ್ರೂ ಮಾಡ್ಕೊಂಬ್ಲೇಳು, ನನಗೆ ಯಾಕೆ, ನಾನು ಯಾಕೆ ಬೈಸ್ಕೊಂಬನ? ನಾನು ಏನು ಕೇಳಕ್ ಹೋಗಲ್ಲ, ನಾನು ಅಲ್ಲಿಂದನ ಕೇಳಿ ಸಾಕಾಗೋಗೈತಿ. ಅಲ್ಲ ಯಾರು ಅಂತನಾದ್ರೂ ಹೇಳ್ಬೇಕು ತಾನೆ, ಸುಮ್ಮನೆ ಹಿಂಗೆ ಬೈಕೊಂಡು ಬಂದ್ರೆ ನನ್ಗೇನು ಅರ್ಥ ಆಗುತ್ತೆ ಜೊತೆಲಿ ಬಂದಿರೋರ್ಗೆ? ಇನ್ನೊಬ್ರು ಮನೆ ಹಾಳು ಮಾಡಿ ಇವು ಅದ್ ಹೆಂಗಾದ್ರೂ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾವೋ ಏನ್ ಕಚ್ಚು. ಅದ್ರಾಗೆ ನಮ್ಮೂರಾಗೆ ಬಂದು ನಮ್ಮ ಹೊಟ್ಟೆನೆ ಉರಿಸ್ತಾವೆ. ಅಯ್ಯೋ ರಾಮ, ಮನೆಯಾಗ ಬಂದು ಕೂತ್ಕೊಂಡ್ರು ಇವ್ರಿಗೆ ನೆಮ್ಮದಿನೇ ಇಲ್ವಲ್ಲಪ್ಪ, ಇಲ್ಲೂ ಬೈಕೆಂಡ್ ಕೂತ್ಕೊಂಡವ್ರೆ. ಅವ್ರ ಗಂಟ್ಲು ಯಾಕೆ ನೋಯಲ್ವೋ ಏನ್ ಕಚ್ಚು, ಬೈಕೆಂಡು ಅದೇನು ನಿಧಾನಕ ಮಾತಾಡ್ತಾರೆ. ಯಪ್ಪ ಇಷ್ಟು ಜೋರಾಗಿ ಮಾತಾಡ್ಕೊಂಡ್ ಬರ್ತಾರೆ. ಅಲ್ಲಿಂದ ಬರ್ಬೇಕಾದ್ರೆ ಎಲ್ಲಾ ಜನಗಳು ನಮ್ಮ ಹೊತ್ತಿಗೆನೇ ನೋಡ್ತಾ ಇದ್ದಾರೆ, ಇದು ಯಾಕೆ ಹಿಂಗ್ ಮಾತಾಡ್ಕೊಂಡು ಹೋಗುತ್ತೆ ಒಂದೇನೆ ಬೈಕೆಂಡು, ಯಾರನ್ನ ಏನ್ ಹುಚ್ಚಿಡ್ದೈತಾ ಅಂತಾನ. ಅಯ್ಯ ನಾನು ಹೇಳ್ತಲೇ ಇದೀನಿ, ಅದಕ್ಕೆ ಹಂಗೆ ಮಾತಾಡ್ಬೇಡ್ರಿ ನಡೀರಿ ಸುಮ್ಮನೆ ಅಂತ ಹೇಳ್ದಂಗೆಲ್ಲ. ಅಯ್ಯ ನನ್ನೇ ಬಾಯಿ ಮುಚ್ಚಿಸ್ಬಿಡ್ತಾರೆ. ಓ ನೇತ್ರ, ಸುಜಿ ಯಾವಾಗ ಬಂದ್ರೆ? ದುಡ್ಡೆಲ್ಲ ಇಸ್ಕೊಂಬಂದ್ರ? ಚೆನ್ನಾಗಿ ಇನ್ನ ಉಪ್ಪಿನಕಾಯಿ ತಂದ್ಕೊಡಿ ಅಂತ ಹೇಳಿದ್ರ ಅಂಗಡಿಯವ್ರು? ಹೆಂಗೆ ಯಾಕೆ ಇಟ್ಟೊಂದು ತಡವಾತು ಬರತ್ತು? ಹೂನಮ್ಮ, ಎಲ್ಲ ದುಡ್ಡೆಲ್ಲ ಕೊಟ್ಟಿದ್ದಾರೆ, ಇನ್ನೊಂದ್ ಸ್ವಲ್ಪ ತಂದ್ಕೊಡ್ರಿ ಉಪ್ಪಿನಕಾಯಿ ಅಂತ ಹೇಳಿರು. ಇನ್ನೊಂದು 3-4 ದಿವಸದಾಗೆ ತಂದ್ಕೊಡ್ತೀವಿ ಅಂತ ಹೇಳಿದ್ವಿ. ದುಡ್ಡು ಎಲ್ಲ ಕೊಟ್ಟವ್ರೆ. ನಾನು ಹಂಗೆ ಒಂದಿಷ್ಟು ಹಣ್ಣು, ಆಮೇಲೆ ಇದು ಬ್ರೆಡ್ ಬಿಸ್ಕತ್ ಎಲ್ಲ ತಂದೆ. ಹೌದಾ? ಹೆಂಗೋ ಬಿಡಮ್ಮ, ದೇವ್ರ ದೊಡ್ಡನು. ನಿಮ್ಮಿಬ್ರು ವ್ಯಾಪಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾನಲ್ಲ. ನೇತ್ರ ಇನ್ನೇನಮ್ಮ, ಇನ್ಯಾಕೆ ಕುತ್ಕೊಂಡಿದ್ದೀರ? ಬರೀ ಊಟ ಮಾಡಿರಂತೆ. ನಾನು ಉಂಬಲ್ಲ, ಅವಳಿಗೆ ಇಕ್ಕೋಗು ಉಂಬ್ಲಿ. ನನಗೆ ಬರ್ತಾ ಇರೋ ಸಿಟ್ಟಿಗೆ ಏನನ್ನು ತಗೊಂಡು ಸರಿಯ ಹಕ್ಕ ನಂಬಂಗಾಗುತ್ತೆ. ಇದೇನಿ ಹಿಂಗ್ ಆಡ್ತಾ ಇದ್ಯಾ? ಏನಾಯ್ತು ನಿನ್ಗೆ? ಸೂಜಿ ನಿಮ್ಮತ್ತಿಗೆ ಯಾಕೆ ಹಿಂಗ್ ಆಡ್ತಾ ಇದ್ದಾಳೆ ಬಾಯ್? ಅಯ್ಯೋ ನಾನು ಗುಣಬರ್ರಿ ಅಂತ ಕರೆದಿದ್ದೆ ತಪ್ಪಾಯ್ತಾ? ಏನೋ ತಗೊಂಡು ಅಕ್ಕ ನಂಬಂಗಾಗೈತೆ ಅಂತ ಹೇಳ್ತಾಳೆ. ನಿತ್ರಿ ಏನಾಯ್ತು ನಿನ್ಗೆ? ಯಾಕಂಗ್ ಆಡ್ತಾ ಇದ್ಯಾ? ಸೂಜಿ ಏನಾಯ್ತು ಇವಳಿಗೆ? ಏನ್ ದೊಡ್ಡ ರೋಗ ಬಂದೈತೆ? ಅಯ್ಯೋ ಅಮ್ಮ, ಅತ್ತಿಗೆ ಏನಾರ ತಗೊಂಡು ಅಕ್ಕನ ಅಮ್ಮಂಗ ಆಗೈತೆ ಅಂತ ಹೇಳಿದ್ದು ನಿನಗಲ್ಲ, ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ಅಲ್ಲಿ ಟೌನಾಗ ನಾವು ಉಪ್ಪಿನಕಾಯಿಯ ಅಂಗಡಿ ಕೊಟ್ಬಿಟ್ಟು ಹೋಟ್ಲಿಗೆ ಹೋಗಿದ್ವಿ. ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಹೊರಕ್ ಬಂದ್ವಿ. ಅವಾಗ ಒಬ್ರು ಯಾರೋ ಸಿಕ್ಕಿದ್ರು, ಅತ್ತಿಗೆಗೇನೋ ಪರಿಚಯ ಅಂತೆ. ಅವ್ರನ್ನ ನೋಡಿ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದಾರೆ. ಏನೋ ಮನೆ ಹಾಳು ಮಾಡಿರು, ನಮ್ಮ ಮನೆ ನೆಮ್ಮದಿ ಕಿತ್ಕೊಂಡ್ರು, ಅದು ಇದು ಹಣ ಮುಳ ಅಂತೇಳಿ ಬೈಕೊಂಡು ಬತ್ತಲೇ ಇದಾರೆ. ಅವ್ರು ಯಾರು ಅಂತಾನೆ ಹೇಳ್ತಾನೆ ಇಲ್ಲ. ಅವ್ರೇನೋ ಒಳ್ಳೆ ತರಾನೇ ಕಂಡ್ರು, ನನಗೇನ ಚೆನ್ನಾಗೂ ಮಾತಾಡ್ಸಿರು ಈ ಅತ್ತಿಗೆನೆ. ಅಯ್ಯಪ್ಪ, ಏನೋ ದೆವ್ವ ಮಿಟ್ಕೊಂಡೇನೋ ಅಮ್ಮಂಗೆ ಆಡ್ತಾ ಇದಾರೆ ಅವ್ರ ಮಕ್ಕ ನೋಡ್ದಾಗಿಂದನ. ಸುಜಿ ನಾಲ್ಗಿನ ಬಿಗಿಡ್ ಮಾತಾಡು. ಏನು ನನಗೆ ಯಾಕೆ ದೆವ್ವ ಮಿಟ್ಕೊಂಬತ್ತೆ? ದೆವ್ವ ಮಿಟ್ಕೊಂಡಿರಾಗಿನ್ನ ದೆವ್ವ ಬಿಡಿಸ್ತೀನಿ ನಾನು. ಬಾಯಿ ಮುಚ್ಚೆ ಸಾಕು. ಅದ್ ಯಾಕೆ, ಏನಾಯ್ತು? ಅದ್ ಯಾರೇ ಸಿಕ್ಕಿದಾರ ನಿನಗೆ? ಅದನ್ನ ಮೊದ್ಲು ಹೇಳು, ಸುಮ್ಮನೆ ಇಲ್ಲಿ ಬಂದು ರೇಗಾಡಕ್ ಹೋಗ್ಬೇಡ. ನೀನಿಲ್ಲಿ ರೇಗಾಡಿದ್ರೆ ಯಾರು ಕೇಳಾರಿಲ್ಲ. ಅದ್ಯಾಕೆ ಹಂಗಾಡ್ತಾ ಇದ್ಯಾ? ಮನೆಗ್ ಬಂದಾಳು. ಅಯ್ಯೋ ಅತ್ತೆ, ನಮ್ಗೆ ಸಿಟ್ಟು ತರಿಸ್ಬೇಡ್ರಿ ನೀವು. ನನಗೊಂದ್ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕುಕ್ಕೊಂಡಿರಾಕ್ ಬಿಡ್ರಿ. ಬಂದ ತಕ್ಷಣ ಮಾತಾಡ್ಸಕ್ ಬರ್ಬೇಡ್ರಿ, ನನಗೆ ಸಿಟ್ಟು ಜಾಸ್ತಿ ಆಗುತ್ತೆ ನೋಡ್ರಿ. ಆದ್ಮೇಲೆ ಸಿಟ್ಟ ನಿಮ್ಮ ಮೇಲೆ ತೋರಿಸ್ಬಿಡ್ತೀನಿ ನಾನು ಅಷ್ಟೇನೆ. ನನ್ನ ಮೇಲೆ ಯಾಕೆ ತೋರಿಸ್ತೀಯಾ? ನಾವೇನ್ ಮಾಡಿದೀವಿ? ಯಾವಳೆ ಅವಳು ಸೆಕದವಳು? ನಿನ್ಗೂ ಅವಳಿಗೆ ಏನ್ ಸಂಬಂಧ? ಅವಳು ಏನ್ ಮಾಡಿದಾಳೆ ನಿನ್ ಗನ್ಯ ಏನ? ಅದನ್ನ ಹೇಳು ಮೊದ್ಲು. ಎಲ್ಲರ ಮೇಲೆ ಸಿಕ್ಕಿದಾರ ಮೇಲೆ ಎಗರಾಡಕ್ ಹೋಗ್ಬೇಡ. ಹೇಳಿ ಅತ್ತಿಗೆ, ಅವ್ರು ಯಾರು ಅಂತಾನ? ಅಯ್ಯೋ ನಾನು ಅಲ್ಲಿಂದ ಕೇಳ್ತಲೇ ಇದೀನಿ, ನನ್ನ ಮಾತೆ ಕಿವೇಕಾಕಂತಿಲ್ಲ, ಬರೇ ಬೈಕಲ್ತಾನೆ ಇದ್ದೀರಾ. ಅವ್ರು ಯಾರು ಅಂತ ಈಗ್ಲಾದ್ರೂ ಹೇಳ್ರಿ. ಸುಮ್ಮನೆ ಯಾಕಂಗೆ ಎಗರಾಡ್ತೀರಾ? ಎಗರಾಡ್ದಷ್ಟು ನಿಮ್ಗೇನು ರಕ್ತದ ಒತ್ತಡ ಏನಾನ ಜಾಸ್ತಿ ಆಗಿ ಏನಾನ ಇದಾಗತ್ತು.
ಹೆಚ್ಚು ಕಮ್ಮಿ ಆದಾತು ಅದು ಯಾರು ಏನು ಅಂತೇಳಿ ಸಮಾಧಾನದಿಂದ ಸ್ವಲ್ಪ ಹೇಳ್ರಿ. ಹೇಳಿ ಹೇಳು, ಇಬ್ರು ಕೇಳ್ತಾ ಇದೀವಲ್ಲ. ಏನು ನಮ್ಮ ಮಾತಿಗೇನು ಬೆಲೆ ಇಲ್ವಾ? ಯಾರು ಅಂತಾನ ಬೊಗಳು? ಅಯ್ಯೋ ಅತ್ತೆ, ನಾನೇ ನಾಯ ಬೊಗಳು ಅಂಬಕ್ಕೆ? ಒಂದ್ ಸ್ವಲ್ಪ ನಾ ಒಳ್ಳೆ ರೀತಿಲಿ ಮಾತಾಡೋದ್ ಕಲ್ತ್ಕೊಳ್ರಿ. ಏನದು ಬೊಗಳು ಗಿಗಳು ಅಂತಾನ? ಈಟತ್ತು ಒಳ್ಳೆ ಮಾತನ್ನ ಕೇಳ್ತಾ ಇದೀವಿ ತಾನೆ? ಹೇಳ್ದಂಗೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಮ್ಗೇನೆ ಅರ್ಥ ಆಗ್ಬೇಕು? ಹಾ, ಯಾರ ಮೇಗಳು ಸಿಟ್ಟು ತಗೊಂಡು ನಮ್ಮ ಮೇಲೆಲ್ಲ ತೀರಿಸ್ಕೊಂತ ಇದೆಯಾ? ಯಾರು ಅವರು ಹೇಳು? ಅಯ್ಯೋ, ಅವಳ ಹೆಸರು ಹೇಳಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತದ್ರಾಗೆ ನೀವು ಒಬ್ರು ಹೇಳು ಹೇಳು ಯಾರು ಅಂತ ಬೀಡಿಸ್ತಾ ಇದ್ದೀರಾ. ಹೋಗ್ಲಿ ಹೇಳ್ತೀನಿ, ಹೇಳಿ ಅತ್ತಿಗೆ ಜಲ್ದಿ. ಅಯ್ಯ, ನನಗೂ ಅದೇ ತಲೆ ಕೊರಿತಾ ಐತೆ ಅಲ್ಲಿಂದ. ಅವ್ರು ಯಾರಿರ್ಬೋದು? ಯಾಕೆ ಹಂಗ ಅತ್ತಿಗೆ ಜಗಳ ಮಾಡ್ತಾ ಇದ್ದಾರೆ? ಯಾಕೆ ಹಂಗೆ ಬೈಕೆಂತಾರೆ? ಅವ್ರು ನೋಡಿದ ತಕ್ಷಣ ಯಾಕೆ ಹಂಗೆ ಆಡಿರೋ ಅಂತಾನ ನನ್ನ ತಲೆಗೆ 108 ಪ್ರಶ್ನೆ ಓಡ್ತಾ ಇದ್ದಾವೆ. ಹೇಳ್ರಿ ಈಗ್ಲಾದ್ರೂ ಅದು ಯಾರು ಏನು ಅಂತಾನ? ಅವ್ರು ನಿಮ್ಗೆ ನನಗೆ ಮಾಡಿರೋ ಅಂತಾನ. ಆಯ್ತು ಹೇಳ್ತೀನಿ, ಸುಮ್ಮನಿರ್ರಿ. ಸುಜಿ ಅಲ್ಲಿ ಸಿಕ್ಕಿದ್ಲಲ್ಲ ಟೌನಾಗೆ ಹೋಟ್ಲದಾಗೆ, ಅವಳು ಬೇರೆ ಯಾರು ಅಲ್ಲ, ನಮ್ಮ ಅಪ್ಪಯ್ಯ ಎಳ್ಳೆ ಮದುವೆ ಆಗಿತ್ತಲ್ಲ ಆ ಅಮ್ಮನ ಮಗಳು ಇವಳು. ಓ, ಅದಕ್ಕೆ ನೀನ್ ಹತ್ರ ಹಿಂಗ ಆಡ್ತಾ ಇರೋದು ನೀನು? ಬಿಡು ಹೋಗ್ಲಿ. ಅಯ್ಯೋ ಪಾಪ, ನಿಮ್ಮ ಅಪ್ಪ ಮಾಡಿರೋ ತಪ್ಪಿಗೆ ಅವ್ರ ಮೇಲೆ ಯಾಕೆ ಸಿಟ್ಟು ತೋರಿಸ್ತೀಯ ನೀನು? ಅವಳು ನಿನಗೆ ಅಕ್ಕ ಏನೋ ತಂಗಿನೋ ಆಗ್ಬೇಕೇನು? ಅಮ್ಮ, ಅವರು ಚಿಕ್ಕವ್ರ ತರ ಇದ್ರು, ಇನ್ನು ಮದ್ವೆನೂ ಆಗಿದ್ದಂಗೆ ಕಾಣಿಸ್ತಾ ಇಲ್ಲ. ಹಂಗಾದ್ರೆ ಅವರು ಇವ್ರ ತಂಗಿನೇ ಇರ್ಬೇಕು. ಅದು ಅಲ್ಲದೆ ಅವ್ರೆ ಹಂಗಂತ ಇದ್ರು, ನಾನು ನಿಮ್ಮ ಅತ್ತಿಗೇನು ಅಕ್ಕ ತಂಗಿ ಆಗ್ಬೇಕು ಅಂತ ಹೇಳಿದ್ರು. ನನಗೆ ಇದು ಯಾಕೆ ಹಿಂಗೆ ಹೇಳ್ತಾ ಇದಾರೆ ಅಂತೇಳಿ ಅರ್ಥ ಆಗ್ಲಿಲ್ಲ ಅವಾಗ. ಅದಕ್ಕೇನು ಕೇಳಿದ್ರು ಹೇಳಿಲ್ಲ. ಓ, ಈಗ ಗೊತ್ತಾಗ್ತೈತಿ ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತಾನ. ಅವಳೇನು ನಮ್ಮ ಅಮ್ಮನ ಹೊಟ್ಟೆ ಹುಟ್ಟಿಲ್ಲ ಕಣಮ್ಮ, ತಂಗಿ ಅಂಬಕ್ಕಿ. ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಆಹಾ, ಏನ್ ಮಾತಾಡ್ತಿ? ಅವಳ ಮ್ಯಾಗ್ಳು ಸಿಟ್ಟಿಗೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಾರು ನಂಬಿಡಕ್ಕಾಗತ್ತಾ? ನಿಮ್ಮಪ್ಪಯ್ಯ ಅವರಪ್ಪಯ್ಯ ಒಬ್ನೇ ಅಂದ್ಮೇಲೆ ನಿನಗ ಅವಳು ತಂಗಿನೇ ಮತ್ತೀಗ. ನೀನು ಒಪ್ಕೊಂಬಿದ್ರು ತಂಗಿನೇ ಆಗ್ಬೇಕು. ನೀನು ಎಷ್ಟು ಸಿಟ್ಟು ಮಾಡ್ಕೊಂಡ್ರು ಅಷ್ಟೇ, ಏನು ಬದಲಾವಣೆ ಆಗಲ್ಲ ಇವಾಗ. ಸುಮ್ಮನೆ ಇರು. ಸುಮ್ಮನೆ ಯಾಕೆ ಹಿಂಗ್ ರೇಗಾಡಿ ನಮ್ಗೆಲ್ಲ ಸಿಟ್ಟು ತೋರಿಸ್ತೀಯ? ನಿಮ್ಮಪ್ಪಯ್ಯ ಮಾಡಿರೋ ತಪ್ಪಿಗೆ ಅವ್ರನ್ನೆಲ್ಲ ಯಾಕೆ ಬೈತೀಯ? ಅವ್ರೇನ್ ಮಾಡಿದ್ದಾರೆ? ಏನಂತ ಹೇಳ್ತಾ ಇರೋದು? ಅಂದ್ರೆ ಅವ್ರೇನು ನಮ್ಗೆ ಏನ್ ಮಾಡಿಲ್ವಾ? ನಮ್ಮಪ್ಪಯ್ಯನ ಯಾಮಾರ್ಸಿ ಮದುವೆ ಆಗೈತೆ ಅಯ್ಯಮ್ಮ ಅವ್ರ ಅಮ್ಮಯ್ಯ. ನಮ್ಮಪ್ಪಗೆ ಸಾವುಕಾರು, ನಮ್ಮ ಅಪ್ಪ ಇರ್ತಾಗೆ ದುಡ್ಡು ಐತೆ, ಆಸ್ತಿ ಎಲ್ಲ ಬರುತ್ತೆ ಅಂತೇಳಿ ಯಾಮಾರ್ಸಿ ಮದುವೆ ಆಗಿರೋದು ಅಯ್ಯಮ್ಮ ಅವ್ರ ಅಮ್ಮಯ್ಯ. ಸುಮ್ಮನಿರೇನೇತ್ರ, ನಿಮ್ಮ ಅಪ್ಪಯಿಂದ ಮುಚ್ಕಮಕ್ ಬರ್ಬೇಡ. ಎರಡು ಕೈಯಿಂದನ ಚಪ್ಪಾಳೆ ಹೊಡಿಬೇಕೇ ಹೊರತು ಒಂದ್ ಕೈಯಾಗೆ ಚಪ್ಪಾಳೆ ಹೊಡಿಯಕ್ಕಾಗಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ನಮ್ಮ ಅಪ್ಪನೇನೆ ಅವಳು ಮೆಚ್ಚುವಾಗಿ ಮದ್ವೆ ಆಗಿ ಸಂಸಾರ ನಡೆಸ್ತಾ ಇತ್ತು ಅಂತ, ಇಷ್ಟಿನ ಸಂಸಾರ ನಡೆಸ್ತಾ ಇದ್ರು ಅಂತ ಹೇಳಿ ಹೇಳ್ತಾ ಇದ್ದೀರೇನತಿ? ಯಾರಿಗ್ ಗೊತ್ತಮ್ಮ, ನಮ್ಗೇನು ಗೊತ್ತು? ನಿಮ್ಮ ಅಪ್ಪನೇ ಹೋಗಿ ಮೆಚ್ಕೊಂಡ್ ಮದ್ವೆ ಆದ್ನೋ ಅಥವಾ ಏನು ಸಂದರ್ಭ ಬಂತೋ ಏನೋ, ಮದ್ವೆ ಆಗೋ ಅಂತ ಸಂದರ್ಭ ಅದೇನಿತ್ತೋ ಏನೋ, ಯಾರಿಗ್ ಗೊತ್ತು ಹೇಳು? ನಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ ತಾನೆ. ನಿನ್ಗೇನಾದ್ರೂ ಗೊತ್ತಿದ್ರೆ ಹೇಳು, ನಾವು ಒಂದಿಟ್ಟು ತಿಳ್ಕೊಂತೀವಿ. ಸುಮ್ಮನೆ ಹಿಂಗೆ ರೇಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗ ಆಗಿರೋದ್ನ ಬದಲಾಯಿಸಕ್ಕೂ ಆಗಲ್ಲ. ಅದ್ಗೆ ಆಗಿದ್ದಾಗೋತಿ ಬಿಡ್ರಿ. ಪಾಪ ಅಲ್ಲ, ಆ ಅಕ್ಕ ಏನ್ ತಪ್ಪು ಮಾಡಿದಾರೆ? ಆ ಅಕ್ಕ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ರು, ಎಷ್ಟ್ ಚೆನ್ನಾಗಿ ಮಾತಾಡ್ಸಿದ್ರು. ನೀವೇ ಮಕ್ಕ ಕೊಟ್ಟು ಮಾತಾಡಿಸ್ಲೇ ಇಲ್ಲ, ಸುಮ್ಮನೆ ಅದೇ ಬಂದ್ಬಿಟ್ರಿ. ಅಲ್ಲ, ಹಂಗ ಅನ್ಯಾಯ ಮಾಡಿರೋದ್ನ ಮಾತಾಡ್ಸಕ್ ಹೆಂಗಾದ್ರೂ ಮನ್ಸು ಬರುತ್ತೆ ಹೇಳತ್ತೆ ನೀನೇನೆ. ಈ ಸೂಜಿ ನೋಡಿ ಹೆಂಗ್ ಹೇಳ್ತಾಳೆ, ಒಳ್ಳೆಯವಳಂತೆ, ಒಳ್ಳೆಯವಳು ಅಂತ ಅಂಬಾರಿ ಮತ್ತೀಗ ಹಿಂಗೆ ಮನೆ ಹಾಳು ಮಾಡೋದು. ನಮ್ಮಂತ ಬಾಯಿ ಬಡ್ಕೆರು ಯಾರಿಗೂ ಕೆಟ್ಟದ್ ಬಯಸಲ್ಲ ಅಂತ ಮನೆ ಹಾಳಿರು ಮಳ್ಳಿರು ಇರ್ತಾರಲ್ಲ, ಅವರೇ ಮತ್ತೀಗ ಮನೆ ಹಾಳು ಮಾಡೋದು. ಇನ್ನೊಬ್ರು ಮನೆ ಹಾಳು ಮಾಡಿ ತಾವು ಮಾತ್ರ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಹೋಗ್ಲಿ ಬಿಡಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ? ನಾವು ಜಗಳಾಡಿ ನಮಗೇನಾಗ್ಬೇಕಾಗೈತಿ ಹೇಳು? ನಿಮ್ಮ ಅಪ್ಪಯ್ಯನೋ ತಪ್ಪು ಮಾಡ್ತೋ ಇಲ್ಲ ನಿಮ್ ಚಿಕ್ಕಮ್ಮನೇ ತಪ್ಪು ಮಾಡಿ ಮದ್ವೆ ಆಗಂಗಾಯ್ತೋ ಏನೋ, ಯಾರಿಗ್ ಗೊತ್ತು? ಒಟ್ನಲ್ಲಿ ನಿಜ ಏನು ಅಂತ ನಿಮ್ಮ ಅಪ್ಪಯ್ಯಗೂ ನಿಮ್ ಚಿಕ್ಕಮ್ಮಗೂ ಅಷ್ಟೇ ಗೊತ್ತಿರುತ್ತೆ. ಅವ್ರ ಮಕ್ಳು ಏನು ಅದ್ರಾಗೆ ಏನು ಪಾತ್ರ ಇಲ್ಲ ಅವ್ರ ಮಕ್ಳದೂ. ಯಾಕೆಂದ್ರೆ ಅವ್ರು ಇನ್ನೂ ಅವ್ರ ಮದ್ವೆ ಆಗ್ಬೇಕಾದ್ರೆ ಹುಟ್ಟೇ ಇರಲ್ವಲ್ಲ. ಅದಕ್ಕೆ ಅವ್ರ ಮಕ್ಳ ಮೇಲೆ ಏನು ರೇಗಾಡ ಅಂತದ್ದು ಏನು ಇಲ್ಲ. ನೀನು ಸಿಟ್ಟು ತೋರಿಸ್ಬೇಕು ಅಂದ್ರೆ ನಿಮ್ಮ ಅಪ್ಪನ ಮೇಲೆ ತೋರಿಸು ಅಷ್ಟೇನೆ. ಹೌದೌದು, ನಿಮಗೆ ನಮ್ಮ ತವ್ರ ಮನೇದು ಏನಾದ್ರೂ ಒಂದಿಷ್ಟು ಉಳ್ಕು ಗೊತ್ತಾದ್ರೆ ಸಾಕು, ತಪ್ಪು ಹೊರಿಸ್ಬಿಡ್ತಿರಲ್ಲೇ ನಮ್ಮ ಅಪ್ಪನ ಮೇಲೂ ಅಮ್ಮನ ಮೇಲೂ ಎಲ್ಲಾರ ಮೇಲೂ, ನಮ್ಮ ಮನೆಯವ್ರ ಮೇಲೆ. ಅಲ್ಲ, ನಮ್ಮ ಪರವ ವಹಿಸ್ಕೊಂಡು ನಮ್ಮ ಅಪ್ಪನ ಪರವ ವಹಿಸ್ಕೊಂಡು ಮಾತಾಡ್ಬಿಟ್ಟು ಆ ದರಿದ್ರದವ್ನ ವಹಿಸ್ಕೊಂಡು ಮಾತಾಡ್ತಿಲ್ಲತ್ತಿ, ಅವ್ರದ್ದೇನು ತಪ್ಪಿಲ್ಲವಂತಿ. ಅಯ್ಯೋ, ಯಾರ ಪರವಾಗೂ ಮಾತಾಡ್ತಿಲ್ಲ ಕಣೆ, ಇರೋ ಸತ್ಯ ಏನು ಅಂತ ನಿನಗೆ ತಿಳಿಸಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅಷ್ಟೇನೆ, ನೀನು ಅರ್ಥ ಮಾಡ್ಕೊಂಬಿದ್ರೆ ಅರ್ಥ ಮಾಡ್ಕೆ, ಇಲ್ದಿದ್ರೆ ನಿನಗೆ ತೊಂದ್ರೆ. ಹಿಂಗೆಲ್ಲ ಸಿಟ್ಟು ಮಾಡ್ಕೊಂಡು ಒಟ್ಟನು ಏನಾನ ಹೆಚ್ಚು ಕಮ್ಮಿ ಆಗಿದಾತು ಸಮಾಧಾನ ಮಾಡ್ಕೊಂಡು ಬರ್ರಿ, ಬರ್ರಿ. ಉಣ್ತೀರೇನು? ಇಲ್ಲ, ನನಗೆ ಊಟ ಬೇಡ, ಏನು ಬೇಡ. ಮಂಗಿದ್ರೆ ನೀವೇ ಉಣ್ಣೋಗ್ರಿ. ಸರಿ ಆತ್ ಬಿಡಮ್ಮ, ನೀನ್ ಹಿಂಗೆ ಕುಕ್ಕೊಂಡಿರು. ಸೂಜಿ ಉಣ್ತೀಯೇನೆ? ಬೇಡ ಕಣಮ್ಮ, ನಾವಲ್ಲಿ ಮಸಾಲೆ ದೋಸೆ ತಿಂದು ಬಂದ್ವಿ, ಹೊಟ್ಟಸ್ತಿಲ್ಲ. ಕಾಪಿ ಕಾಸ್ಕೊಂಬ. ಕಾಪಿನಾದ್ರೂ ಕುಡಿಯೋಣ ಒಂದಿಷ್ಟು, ತಲೆನೋಯ್ತೈತಿ. ಅವ್ನಿಗೆ ಹೋಗಿ ಬಂದಿತ್ತು ಅದ್ಕೊನು, ಈ ಅತ್ತಿಗೆ ಬೇರೆ ಹಂಗೆ ರೇಗಾಡಿ ಇಟ್ಕೊ ಅದ್ಕೊನು ತಲೆನೋಯ್ತೈತೆ. ಕಾಪಿ ಕಾಸ್ಕೊಂಬ ಒಂದಿಟ್ಟ. ಸರಿ ಆತು, ಕಾಸ್ಕೊಂಬತ್ತೀನಿ. ಕುಕ್ಕ ಏನೇತ್ರ ನೀನು ಕುಡಿತೇನೆ ಕಾಪಿನ? ಅವರು ಕುಡಿತಾರಿ, ಕಾಸ್ಕೊಂಬ. ಒಂದಿಟ್ಟು ಕುಡ್ದು ಸಮಾಧಾನ ಆಗ್ಲಿ ಅವ್ರು. ಹೋಗಮ್ಮ, ಇಬ್ರಿಗೂ ಕಾಸ್ಕೊಂಬ. ನೀನ್ ಕುಡಿಯಂಗೆ ನಿನ್ಗೂ ಕಾಸ್ಕೊಂಡು 3 ಲೋಟ ತಕೊಂಬರ ಹೋಗಿ. ಸರಿ ಅಮ್ಮ, ಕಾಸ್ಕೊಂಬತ್ತೀನಿ, ಕುಕ್ಕಂಡಿರು.
ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.